ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಭಾರತ ಸಾವಿರಾರು ವರುಷಗಳಿಂದ ಅನೇಕ ಜನ ಜ್ಞಾನಿಗಳಿಗೆ, ಅನುಭಾವಿಗಳಿಗೆ ಆಸರೆ ಇತ್ತಿದೆ. ಸತ್ಯವನ್ನು ಪ್ರೀತಿಸುವವರು, ಸತ್ಯವನ್ನು ಶೋಧಿಸುವವರು, ಸತ್ಯವನ್ನು ಅನುಭವಿಸುವವರು ಈ ನಾಡಿನಲ್ಲಿ ಅನೇಕ ಜನ ಆಗಿ ಹೋದರು. ಅವರಲ್ಲಿ ಸತ್ಯದ ಪ್ರೇಮ ಎಷ್ಟು ಇತ್ತು ಅಂದರೆ ಅದಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿದ್ದರು. ಅಷ್ಟು ಸತ್ಯವನ್ನು ಪ್ರೀತಿಸಿದವರು. ನಾವೇನು ನೋಡ್ತೇವಲ್ಲ, ಇದು ಜಗತ್ತು, ಇದು ಸತ್ಯವೇ, ಆದರೆ ಇದು ಶಾಶ್ವತ ಅಲ್ಲ. ಏನು ನಮಗೆ ಕಾಣಿಸ್ತಾವಲ್ಲ ಈ ವಸ್ತುಗಳು, ಹೀಗ ಇರ್ತಾವು ಅಂತ ಇಲ್ಲ. ಇಡೀ ಜಗತ್ತು ಸಣ್ಣ ವಸ್ತುವೋ ಅಥವಾ ದೊಡ್ಡ ವಸ್ತುವೋ, ಜಗತ್ತು ಸದಾ 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 ಒಂದೇ ರೂಪದಲ್ಲಿ ಇರೋದಿಲ್ಲ. ಅಂದ್ರೆ ಇದು ಅಸತ್ಯ ಇದ್ದರೂ ಕೂಡ ಶಾಶ್ವತ ಅಲ್ಲ. ಅದಕ್ಕಾಗಿ ಅವ್ರೇನು ಮಾಡಿದರು ಅಂದರೆ, ಏನಾದರೂ ಒಂದು ಶಾಶ್ವತ ವಸ್ತು ಇರಬೇಕಲ್ಲ. ಆ ಶಾಶ್ವತ ವಸ್ತು ಯಾವುದು? ಅದನ್ನು ನಾವು ಅನುಭವಿಸಬೇಕಲ್ಲ. ಹೇಗೆ ಶಾಶ್ವತ ಅಲ್ಲದ ಅಶಾಶ್ವತವಾದ ಜಗತ್ತನ್ನು ಅನುಭವಿಸ್ತೇವೆ, ಎಷ್ಟೋ ಸಂತೋಷ ಪಡ್ತೇವೆ. ಹಾಗೆ ಯಾವುದು ಶಾಶ್ವತ ಆಗಿ ಅದ ಅಂಥದೊಂದು ಸತ್ಯ ಇದರ ಹಿಂದೆ ಇರಬೇಕು, ಅದನ್ನು ನಾವು ಅನುಭವಿಸಬೇಕು ಅಂತ ಹೊರಟವರು. ಅವರ ಆ ಬಯಕೆ ಅವರನ್ನು ಪ್ರೇರೇಪಿಸ್ತು. ಶೋಧಿಸು, ಜಗತ್ತನ್ನು ಹೇಗೆ ನಾವು ನೋಡ್ತೇವೆ ಹಾಗೆ ಪರಮ ಸತ್ಯವನ್ನು ಒಂದಿಷ್ಟು ಅನುಭವಿಸಬೇಕು ಮನುಷ್ಯ. ಯಾವುದು ಕಾಣಿಸ್ತದೆ ಅದನ್ನು ಅನುಭವಿಸಬೇಕು, ಯಾವುದು ಕಾಣಿಸದೆ ಇರ್ತದ ಸದಾ ಅದನ್ನು ಅನುಭವಿಸಬೇಕು ಮನುಷ್ಯ. ಆ ಇಚ್ಛೆ ಇಟ್ಟುಕೊಂಡು ಹೊರಟು. ಅದಕ್ಕಾಗಿ ಎಂಥ ತ್ಯಾಗ ಮಾಡಿದರು. ಭೌತಿಕ ಸುಖ ಸೌಲಭ್ಯಗಳನ್ನು ಯಾರು ತ್ಯಾಗ ಮಾಡ್ತಾರ? ಅಂಥದರಲ್ಲೇ ಅವರು ಕಷ್ಟ ನಷ್ಟ ಎಲ್ಲವನ್ನ ಎದುರಿಸಿದರು. ಪ್ರಾಪಂಚಿಕ ಸೌಖ್ಯಗಳನ್ನು ಸರಿಸಿದರು, ಶೋಧ ಮಾಡಿದರು. ಎಂಥೆಂಥ ಪರಮ ತ್ಯಾಗ ಮಾಡಿದರು. ಕೊನೆಗೆ ಸಂಶೋಧನೆ ಫಲ ಕೊಟ್ಟು ಅವರು ಆನಂದಿಸಿದರು, ಸಂತೋಷಪಟ್ಟರು, ಸತ್ಯವನ್ನು ಕಂಡರು. ಅವರ ಮಾತುಗಳಲ್ಲಿ ಆ ಸತ್ಯದ ದರ್ಶನ, ಸತ್ಯದ ಅನುಭವ ಮೂಡಿಕೊಂಡರು. ಎರಡೇ ವಸ್ತುಗಳಿವು. ಒಂದು ಸತ್ಯ ಅದ, ಆದರೆ ನಾಶವಂತ ಅದ.
ಇನ್ನೊಂದು ಸತ್ಯ ಅದ, ನಾಶವಾಗುವುದಿಲ್ಲ. ಜಗತ್ತಿನಲ್ಲಿ ಈ ಎರಡು ವಸ್ತುಗಳು. ಜಗತ್ತು ಹೇಗದೆ? ಇದು ಹೇಗದೆ? ಕಾಣಿಸ್ತದೆ ಅದ. ನಾವೆಲ್ಲ ಈ ಜಗತ್ತಿಗೆ ಬರುವ ಮೊದಲೇ ಜಗತ್ತದ. ಇದಕ್ಕೂ ಅಸ್ತಿತ್ವ ಅದ. ಇದೇನು ಇಲ್ಲದ ವಸ್ತು ಅಲ್ಲ, ಇದ್ದ ವಸ್ತುವೇ. ಆದರೆ ಶಾಶ್ವತವಾಗಿ ಇರೋದಿಲ್ಲ ಅಷ್ಟೆ. ಇಲ್ಲಿರುವ ಯಾವುದೇ ವಸ್ತುವನ್ನು ತಾವು ತೆಗೆದುಕೊಳ್ಳಿ, ಇಲ್ಲೊಂದು ಹೂವದೆ, ಇದೇನು ಶಾಶ್ವತ ಅಲ್ಲ. ನೀವು ದೇವರ ತಲೆಗೆ ಏರಿಸಿದರೂ ಅದು ಬಾಡೋದೆ, ಕೆಳಗಿಟ್ಟರೂ ಬಾಡೋದೆ. ಅದರ ಗುಣ ಏನು ಅಂದರೆ, ಇರೋ ತಕ ಇರ್ತದೆ, ಬಾಡಿ ಹೋಗ್ತದೆ. ಎಲ್ಲ ವಸ್ತುಗಳು ಹಾಗೆ ಚಂದಾಗೆ ಇರ್ತಾವ, ಆ ಬಳಿಕ ಬಾಡಿ ಹೋಗ್ತಾವ. ಇದು ಬರೀ ಕೆಲ ವಸ್ತುಗಳಿಗೆ ಅಲ್ಲ, ಎಲ್ಲದಕ್ಕೂ ದೊಡ್ಡ ವಸ್ತುವೋ ಸಣ್ಣ ವಸ್ತುವೋ ಪ್ರತಿಯೊಂದು ವಸ್ತುವು ಬಾಡಿ ಹೋಗ್ತದೆ. ಆದರೆ ಸ್ವಲ್ಪ ಕಾಲ ಇರ್ತದಲ್ಲ. ಸ್ವಲ್ಪ ಕಾಲ ಇರಲಿ, ಎಷ್ಟು ಚೆನ್ನಾಗಿರ್ತದೆ. ಹೂವು ಸ್ವಲ್ಪ ಕಾಲ ಇರ್ತದೆ, 1 ತಾಸು, 4 ತಾಸು. ಆದರೆ ಎಲ್ಲರ ಮನಸ್ಸನ್ನು ಅರಳಿಸಿ ಬಿಡ್ತದೆ. ಅರಳಿಸಿ ಬಿಡ್ತದೆ. ಮನುಷ್ಯನ ದೇಹವೂ ಅಷ್ಟೇ. ಇದೇನು ಬಹಳ ಶಾಶ್ವತ ಏನು? ಅದ ಚೆನ್ನಾಗದ, ಆದರೆ ಹೀಗ ಇರೋದಿಲ್ಲ. ಇದು ಸತ್ಯ. ಈ ಸತ್ಯವನ್ನು ಗುರುತಿಸಿದವರಿಗೆ ಸತ್ಯದರ್ಶಿಗಳು ಅಂತ ಕರೀತಾರೆ. ಇದು ಲೌಕಿಕ ಸತ್ಯ. ಇದು ಏನು ನಾವು ಕಣ್ಣಿನಿಂದ ಕಾಣ್ತೇವೆ ಅದು ಲೌಕಿಕ, ಅದು ಸತ್ಯವಸ್ತು ಅಂದರೆ ಅದೇ. ನಮ್ಮ ಮೇಲೆ ಅವಲಂಬಿಸಿಲ್ಲ ಜಗತ್ತ, ಆದರೆ ಜಗತ್ತಿನ ಮೇಲೆ ನಾವು ಅವಲಂಬಿಸಿದೆ. ಜಗತ್ತು ಬಹಳ ವಿಸ್ತಾರ, ನಾವು ಮಧ್ಯದಲ್ಲಿ ಸುಮ್ಮನೆ ತೋರಿ ಬಂದವರು. ನಾವು ಬಹಳ ಚಿಕ್ಕವರು. ನಾವು ಈ ಜಗತ್ತನ್ನು ನಿರ್ಮಿಸಲಿಲ್ಲ, ಜಗತ್ತು ನಮ್ಮನ್ನು ನಿರ್ಮಿಸ್ತು. ಆದ್ದರಿಂದ ಜಗತ್ತಿಗೆ ಸ್ವತಂತ್ರವಾದ ಅಸ್ತಿತ್ವ ಅದ. ನಮ್ಮ ಮನಸ್ಸಿನ ಕಲ್ಪನೆ ಅಲ್ಲ, ಅದು ನಮ್ಮ ರಚನೆ ಅಲ್ಲ. ಜಗತ್ತು ಅತ್ಯದ್ಭುತವಾಗಿ ಎಲ್ಲ ಕಡೆ ಹರವಿಕೊಂಡದ. ಕಣ್ಣು ಬಿಟ್ಟಲ್ಲೆಲ್ಲ ಜಗತ್ತು ಅದ, ಮನಸ್ಸ ಹರದಲ್ಲೆಲ್ಲ ಜಗತ್ತು ಅದ. ಎಂಥ ಅದ್ಭುತವಾದ ಜಗತ್ತು ಹೇಗದ ಅಂದ್ರೆ, ಇದು ಹೀಗ ಇರೋದಿಲ್ಲ. ಹೀಗ ಇರಬೇಕು ಅಂತ ನಾವು ಹೊರಟೇವಿ ಅಂದರೆ ಸ್ವಲ್ಪ ನಾವು ಕಷ್ಟಕ್ಕೆ ಒಳಗಾಗ್ತೇವಿ, ದುಃಖಕ್ಕೆ ಒಳಗಾಗ್ತೇವಿ. ಯಾಕೆ? ನಾವು ಸಫಲ ಆಗೋದಿಲ್ಲ. ಏನು ಮಾಡಿದರೆ ಏನು ಇದನ್ನು ಶಾಶ್ವತ ಮಾಡಲಿಕ್ಕೆ ಆಗ್ತದೇನು ಹೇಳಿ? ಈಗ ಶರೀರಗಳದಾವ. ನಾವು ಬಡವರು ಇರಬಹುದು, ನಾವು ಭಾರೀ ಸಿರಿವಂತರು, ರಾಜ ಮಹಾರಾಜ ಇರಬಹುದು. ಆದರೂ ಇದು ಹೆಚ್ಚು ದಿನ ಇರೋದಲ್ಲ. ಆ ಬಳಿಕ ಅದೇ ರೀತಿ ಇರೋದಲ್ಲ. ಈಗ ನೀವು ಅದಿರಲ್ಲ, ಸಣ್ಣವರಿದ್ದಾಗ ಇದ್ದಂಗೆ ಈಗಿಲ್ಲ. ಏನು ಶಾಲೆಗೆ ಹೋಗೋ ವಯಸ್ಸಿನಾಗ ಇದ್ರೆ ಅಲ್ಲ, ಆ ರೂಪ ಈಗಿಲ್ಲ. ಆ ನಂತರ ಯೌವನ ಬಂತು, ಅವಾಗ ಮಸ್ತಾಗಿ ಇದ್ದೇವಲ್ಲ, ಅದು ಮುಪ್ಪಿನಲ್ಲಿರೋದಿಲ್ಲ. ಆ ವೈಭವನೇ ಬೇರೆ, ಈ ಬದಲಾವಣೆನೇ ಬೇರೆ. ಇಲ್ಲೇನು? ಈಗ ಸುಮ್ಮನೆ ನೀವು ಮನೆಗೆ ಹೋಗಿ 2 ಫೋಟೋ ನೋಡ್ರಿ, ಹಿಂದಿಂದೊಂದು ಈಗಿಂದೊಂದು ಹೊಂದಿಸಿಟ್ಟು.
ಲಗ್ನಾಗಾಗಿ ಏನು ತೆಗೆಸಿಕೊಂಡಿದ್ರಲ್ಲ ಅದೊಂದು ಫೋಟೋ, ಈಗಿಂದು ಒಂದು ಫೋಟೋ. ಅವಾಗೂ ಇಬ್ರು ಕೂತ ತೆಗೆಸ್ಕೊಂಡ್ರಿ, ಈಗೂ ಇಬ್ರು ಕೂತ. ಆದ್ರೆ ಇಲ್ಲ, ಆ ವೈಭವ ಎಲ್ಲೇ, ಈ ಬದಲಾವಣೆ ಎಲ್ಲೇ? ಎಷ್ಟು ಬದಲಾಗ್ಯದ. ಮತ್ತು ಏನು ಮಾಡಿದೇವಿ, ಏನೆಲ್ಲ ಪ್ರಯತ್ನ ಮಾಡಿದೇವಿ, ಆದರೆ ಅದನ್ನು ಉಳಿಸಲಿಕ್ಕಾಗಲಿಲ್ಲ. ಯಾಕೆ? ಅದು ನಮ್ಮ ಕೈಯೊಳಗಿಲ್ಲ. ಹೇಳಿ, ಇದು ಅರ್ಥ ಆಗಬೇಕು ಅಂತ, ಇದು ಮನಸ್ಸಿನಲ್ಲಿ ಉಳಿಬೇಕು. ಆವಾಗ ಮನುಷ್ಯ ಚೆಂದಾಗಿ ಬಾಳಬಲ್ಲ. ಒಂದು ದಿವಸ ಸಹಿತ ಈ ಹೂವ ನಾನು ಬಾಡ್ತೇನೆ ಅಂತ ಅತ್ತಿಲ್ಲ, ಚಿಂತೆ ಮಾಡಿಲ್ಲ. ನಮ್ಮದು ಹಂಗಾಗುವುದಿಲ್ಲ. ಸ್ವಲ್ಪ ಬದಲಾವಣೆ ಆಯಿತು ಅಂದರೆ ನಾವು ಚಿಂತೆ ಮಾಡ್ತೇವೆ. ಪಾಪ ಹೂವ ಹಂಗೆ ಮಾಡೋದಿಲ್ಲ. ಇರೋ ತಕ ಇರೋದು, ಬಾಡಾಗ ಬಾಡೋದು, ಎಷ್ಟು ಮಸ್ತಾಗಿರ್ತದೆ. ನಮ್ಮದು ಇರೋ ತಕ ಇರೋದು, ಹಿಂಗ ಇರೋದು ಅಂತ ಹೊರಡ್ತೇವಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ? ನಮ್ಮ ಕೈಯೊಳಗೆ ನಮ್ಮ ದೇಹ ಇಲ್ಲ. ಎಷ್ಟೋ ಸಲ ನಮ್ಮ ಕೈಯೊಳಗೆ ನಮ್ಮ ಮನಸ್ಸ ಇರೋದಿಲ್ಲ. ಇನ್ನು ನಮ್ಮದೇ ನಮ್ಮ ಕೈಯಾಗಿರೋದಿಲ್ಲ. ಆದ ಬಳಿಕ ಜಗತ್ತೆಲ್ಲ ನಾವು ಬಯಸಿದಂಗೆ ಇರಬೇಕಂದ್ರೆ ಹೆಂಗೆ ಸಾಧ್ಯದೆ? ಜಗತ್ತಿನಂಗ ಬದಲಾಗ್ತಾ ಹೋಗೋದು, ನಾವು ನಮ್ಮಂಗ ಬದಲಾಗ್ತಾ ಹೋಗೋದು. ಆಗೋದರಾಗ ಮಜಾ ಇರ್ತದ. ಹಂಗೆ ಬಾಳಿ ಬದುಕಬೇಕು, ಹಂಗೆ ಬದುಕು. ಇಲ್ಲೇನು, ಯಾರನ್ನ ತಗೊಳ್ಳಿ, ಒಬ್ಬ ಮಹಾರಾಜ್, ಒಬ್ಬ ಭೋಜ ಅಂತಿದ್ದ. ಭೋಜ, ಸಣ್ಣ ಹುಡುಗ ಭೋಜ. ನೋಡಬೇಕು ಎಂಥ ಸುಂದರ ಜೀವನ. ಆ ಘಟನೆ ಎಷ್ಟು ಸುಂದರವಾಗಿದೆ. ಭೋಜ ಬಹಳ ಪ್ರಸಿದ್ಧವಾದ ಕಥಾನಕ ಇದು. ಭೋಜನ ತಂದೆ ಮಹಾರಾಜ್. ಈ ಹುಡುಗ ಭೋಜ ಸಣ್ಣವ, ಅಷ್ಟೇ 7-8 ವರ್ಷದ ವಯಸ್ಸು. ಬಹಳ ಸುಂದರನಾದಂಥ ಹುಡುಗ, ಅತ್ಯಂತ ಬುದ್ಧಿವಂತ, ಅಷ್ಟೇ ಸುಶೀಲ, ಸಾತ್ವಿಕ. ಅಂಥ ಹುಡುಗ ಯಾರು? ಭೋಜ. ಈ ಭೋಜನ ತಂದೆ ಮಹಾರಾಜ, ಆತ ಹಾಸಿಗೆ ಹಿಡಿದ. ಅನಾರೋಗ್ಯ. ಎಲ್ಲ ಡಾಕ್ಟರ್ ಬಂದರು, ಆದರೆ ಏನೂ ಮಾಡಲಿಕ್ಕಾಗಲಿಲ್ಲ. ಅವಾಗ ರಾಜನಿಗೆ ಅನಿಸ್ತು, ನಾನಿನ್ನ ಬದುಕೋದಿಲ್ಲ. ಒಬ್ಬ ಮಗ ಭೋಜ ಬಹಳ ಬುದ್ಧಿವಂತ, ಆದರೆ ಇನ್ನ ಸಣ್ಣವ. ಮಹಾರಾಜ್ಯ, ಬಹಳ ವಿಸ್ತಾರವಾದ ರಾಜ್ಯ. ಇಂಥ ರಾಜ್ಯಕ್ಕೆ ದೊರೆ ಹೇಗೆ? ಈ ರಾಜ್ಯ ಅನಾಥ ಆಗಬಾರದು. ಭೋಜ ಸಣ್ಣವ, ಈತ ಇನ್ನ 10-12 ವರ್ಷಗಳ ಕಾಲ ಬೆಳಿಬೇಕು. ಆ ಬಳಿಕ ಮಹಾರಾಜ ಪದವಿ ಬರೋದು. ಅವಾಗ ರಾಜ್ಯವನ್ನು ಆಳೋ ಸಾಮರ್ಥ್ಯ ಬರೋದು. ಇದರ ಚಿಂತೆ ಮಹಾರಾಜನಿಗೆ. ಅವಾಗ ಮಹಾರಾಜ ವಿಚಾರ ಮಾಡಿದ, ಈ ಹುಡುಗನ್ನ 12 ವರ್ಷ ಬೆಳೆಸಬೇಕು, ಆ ಬಳಿಕ ಇವನನ್ನು ಸಿಂಹಾಸನ ಮೇಲೆ ಕೂಡಿಸಬೇಕು. ಈ ಹೊಣೆಯನ್ನು ಯಾರಿಗೆ ಹೊರಿಸಬೇಕು ಅಂತ ಆಲೋಚನೆ ಮಾಡಿ, ಆತನ ಹೆಂಡತಿಯ ತಮ್ಮ ಒಬ್ಬ ಇದ್ದ. ಆತ ಮುಂಜ ಅಂತ ಆತನನ್ನು ಕರೆದು, ರಾತ್ರಿ ಕಾಲ ದೀಪ ಬೆಳಗ್ತಾದ,
ಭೋಜ ಕೂತಾನ, ಹುಡುಗ ಮುಂಜಾನೂ ಅದಾನ, ಹೆಂಡತಿ ಅದಾಳ, ಎಲ್ಲರೂ ಕೂತಾರ ಸುತ್ತಮುತ್ತ. ಮಹಾರಾಜ ಕೊನೆ ಮಾತನ್ನ ಹೇಳಿ, ನಾನೀಗ ಹೋಗಬೇಕು, ನಾನು ಬದುಕೋ ಸ್ಥಿತಿಯೊಳಗೆ ಇಲ್ಲ, ನಾನು ಹೋದ ಬಳಿಕ ರಾಜ್ಯ ನಾಶ ಆಗಬಾರದು, ಅಸ್ತವ್ಯಸ್ತವಾಗಬಾರದು, ಜನ ಸುಖಿಯಾಗಿರಬೇಕು. ಎಷ್ಟು ಕಾಳಜಿ ಮನುಷ್ಯ! ಇದು ಎಂಥವರ ಕೈಯಾಗರೆ ಸಿಗಬಾರದು, ಒಳ್ಳೆ ಜನರ ಕೈಯಾಗಿರಬೇಕು. ಅದಕ್ಕಾಗಿ ಆತ ಹೇಳ್ತಾನೆ, ಮುಂಜಾನೆ ಈ ಹೊಣೆ ನಿನ್ನ ಮೇಲೆ. ಈ ಮಹಾರಾಜ್ಯವನ್ನ 12 ವರ್ಷಗಳ ಕಾಲ, ಹುಡುಗನಿಗೆ 20 ವರ್ಷ ಆಗೋವರೆಗೆ ಈ ಮಹಾರಾಜ್ಯವನ್ನ ನೀನು ಜೋಪಾಸನ ಮಾಡಬೇಕು. ಈಗ ಹೇಗದ ಸಮೃದ್ಧವಾದ ದೇಶ ನಮ್ಮದು, ನಮ್ಮ ರಾಜ್ಯ ಸಮೃದ್ಧ, ಇಲ್ಲಿ ಶಾಂತಿ ಹರವೇದ. ಇವು 2 ಪ್ರಧಾನ ಲಕ್ಷಣಗಳು. ಒಂದು, ರಾಜ್ಯ ಚೆನ್ನಾಗಿರಬೇಕು. ಇದರ ಅರ್ಥ ಏನು ಅಂದರೆ ಇವು 2 ಸಮೃದ್ಧವಾಗಿರಬೇಕು ಮತ್ತು ಶಾಂತವಾಗಿರಬೇಕು. ಜನ ಸಂತೋಷಿಯಾಗಿರಬೇಕು, ಶಾಂತರಾಗಿರಬೇಕು. ಎಲ್ಲಿ ಹೋರಾಟ ಅಂಥದಿಂಥದ ಕಾಣಬರಬಾರದು. ಹಾಗೆ ಈ ರಾಜ್ಯವನ್ನು ಆಳಬೇಕು ನೋಡು. ಆದರೆ ಈ ಭೋಜನ ಹೆಸರಿನಲ್ಲಿ ನೀನು ರಾಜ್ಯ ಮಾಡಬೇಕು 12 ವರ್ಷ. ಯಾವಾಗ 12 ವರ್ಷ ಆದುವೋ ಈ ಭೋಜನನ ಸಿಂಹಾಸನ ಮೇಲೆ ಕೂಡಿಸಿ ಆತ ರಾಜ್ಯ ಆಳೋದನ್ನು ನೀ ನೋಡಿ ಸಂತೋಷ ಪಡಬೇಕು ಅಂತ ಹೇಳ್ದ. ಮುಂಜ ಒಪ್ಪಿಕೊಂಡ. ಆ ಬಳಿಕ ಕೈ ಮೇಲೆ ಕೈ ಹಾಕಿದ. ನಾನು ನಿಮ್ಮ ಇಚ್ಛೆಯನ್ನು ಪೂರೈಸ್ತೇನೆ ಅಂದ. ನೋಡಬೇಕು ಮನುಷ್ಯನ ಮನಸ್ಸು. ಅವಾಗ ಭೋಜನ ತಂದೆ ತೀರಿ ಹೋದ. ಹುಡುಗ 8 ವರ್ಷದ ಹುಡುಗ. ಮುಂಜಾನ ಕೈಯೊಳಗೆ ಅಧಿಕಾರದ ಸೂತ್ರ ಬಂತು. ಮಹಾರಾಜ್ಯ, ಬಹಳ ವಿಸ್ತಾರವಾದ ರಾಜ್ಯ. ಮುಂಜಾನ ಕೈಯೊಳಗೆ ಸೂತ್ರ ಬಂತು. ಏನು ಪ್ರತಿಜ್ಞಾ ಮಾಡಿದ್ದ? ಭೋಜನ ಹೆಸರಿನಲ್ಲಿ ಈ ರಾಜ್ಯವನ್ನು ಆಳೋದು, ಆ ಬಳಿಕ ಭೋಜನನ್ನ ಮಹಾರಾಜನನ್ನಾಗಿ ಮಾಡೋದು. ಇದು ಅವನ ಕೆಲಸ. ಹಂಗ ಪ್ರತಿಜ್ಞಾ ಮಾಡಿದ್ದ. ಆದರೆ ಏನು ಮಾಡೋದು? ಮನುಷ್ಯನ ಮನಸ್ಸು. ಎಲ್ಲರ ಮನಸ್ಸು ಅಷ್ಟೇ. ಮನಸ್ಸು ಹಿಂಗ ಹೊಯ್ದಾಡ್ತಲ್ಲ. ಆತ ವಿಚಾರ ಮಾಡಿದ, ಈಗ ಕೈಯೊಳಗ ರಾಜ್ಯದ ಸೂತ್ರ ಸಿಕ್ಕಾವ, ಇದನ್ನ ಖಾಯಂ ಮಾಡಬೇಕು ಅಂದ. 12 ವರ್ಷಕ್ಕೆ ಕೊಡೋದಲ್ಲ, ಸಿಕ್ಕದ ಇದ ಒಂದು ಸೌಭಾಗ್ಯ. ಇಂಥ ಅವಕಾಶ ಇನ್ಯಾವಾಗ ಸಿಗೋದು? ಸುವರ್ಣ ಅವಕಾಶ. ಇದನ್ನು ಬಿಡಬಾರದು ಅಂತ. ಏನು ಅಧಿಕಾರ ಬಂತೋ ಅಧಿಕಾರವನ್ನ ಬಿಡಬಾರದು. ಖಾಯಂ ಆಗಬೇಕು. ನಾನೇ ಮಹಾರಾಜನಾಗಬೇಕು, ನನ್ನ ಮಕ್ಕಳೇ ಮಹಾರಾಜರಾಗಬೇಕು ಅಂತ ಒಳಗೆ ಹೊಳ್ಯಾಕ್ ಶುರುವಾಯ್ತು. ಹೇಗದ ಹೇಳಿ? ಎಷ್ಟು ಆಶ್ಚರ್ಯದ ಹೇಳಿ? ಮನುಷ್ಯನ ಮನಸ್ಸ ಇದು ಹೊಯ್ದಾಡ್ತದೆ. ಅಲ್ಲೇ ಮಾಡಿದಾನ. ಸ್ವಲ್ಪ ದಿವಸದ ಹಿಂದೆ ಪ್ರತಿಜ್ಞಾ ಮಾಡ್ಯಾನ. ಆದರೆ ಇಂದ ಮನಸ್ಸು ಉಳಿದಿಲ್ಲ. ಇನ್ನು 12 ವರ್ಷ ಎಲ್ಲೇ ಹೇಳಿ? ಏನೋ ಒಂದು ಆಸೆ ಒಳಗೆ ನಾನಾಗಬೇಕು, ನನ್ನವರಾಗಬೇಕು. ಯಾರಿಗಿಲ್ಲ ಹೇಳಿ?
ಒಂದು ಸಣ್ಣದೊಂದು ಜಾಗ ಸಿಕ್ಕರೂ ಸಹಿತ ನಂದಾಗಬೇಕು, ನನ್ನವ್ರದ್ದಾಗಬೇಕು. ಮನುಷ್ಯನ ಮನಸ್ಸ ಇದೆ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ. ಅವನಿಗೆ ಹೊಳಿತು, ಈ ಭೋಜ ಹುಡುಗ ಇರೋ ತಕ ಇದು ಸಾಧ್ಯವಿಲ್ಲ. ಇವನನ್ನ ಮುಗಿಸಿಬಿಟ್ರೆ ಶಾಶ್ವತವಾಗಿ ಈ ರಾಜ್ಯ ನನ್ನ ಕೈಗೆ ಬರ್ತದಂದ. ಭೋಜ ಅಷ್ಟು ಛಲೋ ಹುಡುಗ, ನೋಡಬೇಕು ಅದು. ಏನೇನು ಎಂಥೆಂಥವರು ಎಂಥೆಂಥ ವಿಚಾರದಾಗ ತೊಡಗ್ತಾರೆ, ಯಾವ ಸುಳಿಯಲ್ಲಿ ಸಿಕ್ಕ ಹಾಕಿಕೊಳ್ತಾರೆ. ಘಟನೆಗಳಿವೆಲ್ಲ ಐತಿಹಾಸಿಕ ಪೌರಾಣಿಕ ಘಟನೆಗಳಿವೆಲ್ಲ. ಇವುಗಳಿಂದ ಪಾಠ ಕಲಿಬೇಕು ಮನುಷ್ಯ. ಮನಸ್ಸಿನ ಹೊಯ್ದಾಟ ಹೇಗಿರ್ತದೆ ಇದನ್ನು ಅರ್ಥ ಮಾಡ್ಕೋಬೇಕು. ಹಂಗ ಹಿಂದಿನವರು ಕಥೆಗಳನ್ನು ಹೆಣದಾರ, ಪೌರಾಣಿಕ ಹೆಣದಾರ, ಐತಿಹಾಸಿಕ ಹೆಣದಾರ. ಎಷ್ಟು ವಿಚಿತ್ರದ. ಆ ಬಳಿಕ ಮುಂಜೆ ಅಷ್ಟು ಯೋಚನೆ ಮಾಡಿ ಆ ಹುಡುಗ ಬಹಳ ಅದ್ಭುತವಾಗಿದ್ದ. ಭೋಜ 8 ವರ್ಷದ ಹುಡುಗ. ಎಲ್ಲರೂ ಪ್ರೀತಿಸ್ತಾ ಇದ್ರು ಆ ಹುಡುಗನ್ನ. ಒಂದು ದಿವಸ ಮುಂಜ 4 ಜನರನ್ನ ಕರೆದ. ಅವರು ಬಲಾಢ್ಯರು, ಕಠೋರ ಹೃದಯದ ಅಂಥ 4 ಜನರನ್ನ ಕರೆದ ಹೇಳ್ದ, ಈ ಭೋಜ ಹುಡುಗನ್ನ ಕರ್ಕೊಂಡೋಗ್ರಿ ಅರಣ್ಯದಲ್ಲಿ. ಅಲ್ಲೇ ಸರೋವರ, ಅಲ್ಲೆಲ್ಲ ನೀವು ತಿರುಗಾಡಿಸ್ರಿ ಅವನನ್ನ ದಿನದ ತುಂಬ. ಕೊನೆಗೆ ಸಾಯಂಕಾಲ ಮುಗಿಸಿ ಬನ್ನಿ ಅಂದ. 4 ಜನ ಸಿದ್ಧಾದ್ರು. ಕಠೋರ ಹೃದಯ. ಆ ಬಳಿಕ ಭೋಜನಿಗೆ ಹೇಳ್ದ, ನೋಡು ನೀನು ಅರಮನೆಯಲ್ಲೇ ಕೂತು ತೊಂದರೆ, ಒಂದಿಷ್ಟು ಹೋಗಿ ವನದಲ್ಲಿ ವನ ವಿಹಾರ ಮಾಡಿ ಬಾ ಅಂತ ತಿಳಿದು ಅವನಿಗೆ ಹೇಳ್ದ. ಅವನಿಗೆ ಬಹಳ ಸಂತೋಷ ಆಯಿತು. ಹುಡುಗನಿಗೆ ವನ ನೋಡ್ತೇವಿ, ವನ ವಿಹಾರ ಮಾಡ್ತೇವಿ ಅಂತ ಆನಂದ ಆಗಿತ್ತು. ಆ ಹುಡುಗನ್ನ ಕರ್ಕೊಂಡು 4 ಜನ ಅರಣ್ಯಕ್ಕೆ ಹೋದ್ರು. ಆ ಹುಡುಗ ದಿನದ ತುಂಬ ಇವರು ಕೂಡ ಹಿಂಗೆ ಮಾತನಾಡ್ತಾ ಇದ್ದ. ಈ 4 ಜನರ ಕೂಡ ಇವರು ಬದಲಾದರು. ಆ ಹುಡುಗನ ಮಾತೇ ಅಷ್ಟು ಸುಂದರವಾಗಿತ್ತು. ಅರಣ್ಯದ ಮಧ್ಯೆ ಎಂಥ ಸುಂದರವಾದ ಪ್ರದೇಶ. ನಾಳೆ ಬನ್ನಿ. ನಮಸ್ಕಾರ.